ಮೇಡಮ್, ಇವಾಗ ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ, ಅಭಿಮಾನಿಗಳಿಗೆ ಕೇಳುವಂಥದ್ದು, ಜನಸಾಮಾನ್ಯದಲ್ಲಿರುವಂಥ ಕುತೂಹಲ. ಪರಪ್ಪನ ಅಗ್ರಹಾರದಲ್ಲಿ ಇವರು ಪ್ರಜ್ವಲ್ ರೇವಣ್ಣ ಕೂಡ ಇವಾಗ ಇದ್ದಾರೆ, ಮತ್ತು ಕೂಡ ದರ್ಶನ್ ಅವರು ಕೂಡ ಇದ್ದಾರೆ. ಅವರಿಬ್ಬರು ಏನಾದರೂ ಪರಸ್ಪರ ಮಾತಾಡ್ತಾರಾ? ಏನಾದರೂ ಅವಕಾಶ ಅವ್ರಿಗೆ ಸಿಗುತ್ತಾ? ಏನೋ ಕಾಫಿ ಟೀ ಟೈಮಲ್ಲಿ ಏನಾದ್ರು ಸಿಗುತ್ತಾ? ಊಟ ಟೈಮಲ್ಲಿ ಒಟ್ಟಿಗೆ ಕೂರ್ತಾರಾ, ಹರಟೆ ಹೊಡಿತಾರೆ, ಅಥವಾ ಅಲ್ಲೇನೋ ಬೇಕ್ರಿ ಕೆಲಸ ಇದೆ ಅಂತ ಅದ್ರ ಜೊತೆಗೆ ಇವರು ಸೇರ್ಕೋತಾರಾ ಅನ್ನುವಂಥ ಪ್ರಶ್ನೆ. ಸೊ ಈ ಥರ ಒಂದು ಕುತೂಹಲಕರ ಒಂದು ಫನ್ ಅಂತ ಅನ್ನಿಸ್ಬೋದು, ಬಟ್ ಸ್ಟಿಲ್ ಇಂಟ್ರೆಸ್ಟಿಂಗ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್, ಆಗಲೇ ಹೇಳ್ದಂಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿ ರಿಗರಸ್ ಇಂಪ್ರಿಸನ್ಮೆಂಟ್ ಆಗಿದೆ. ಕರೆಕ್ಟ್. ಅಂದರೆ ಅವ್ರನ್ನ ಯಾವ ಕೆಲಸಕ್ಕೆ ಅಲ್ಲಿ ಕಲ್ಲು ಹೊಡಿಯೋಕ್ಕಾಗಿರ್ಬೋದು, ಕಾರ್ಪೆಟ್ ಮೇಕಿಂಗ್, ಯಾವುದಕ್ಕೆ ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ ಪ್ರಿಸನ್ ಮ್ಯಾನ್ಯುಯಲ್ಸ್ ಇದೆ, ಆ ಕೆಲಸಕ್ಕೆ ಅವ್ರನ್ನ ಆಲ್ರೆಡಿ ಅಲ್ಲಿ ಹಾಕಿದ್ದಾರೆ. ಅದು ಈಗಾಗಲೇ ಶುರು ಆಗಿದೆ. ಶುರು ಆಗಿದೆ, ಮಾಡ್ತಾ ಇದ್ದಾರೆ ಆಲ್ರೆಡಿ. ಓಕೆ. ದರ್ಶನ್ ಅವರು ಇನ್ನೂ ಅಂಡರ್ ಟ್ರಯಲ್. ಅವ್ರು ಇವಾಗ ಯಾವ ಕೆಲಸನೂ ಮಾಡಿ ಎಷ್ಟು ಜನ ಆರೋಪಿಗಳು ಯಾರು ಹೋಗಿದ್ದಾರೆ. ದರ್ಶನ್ ಇವಾಗ ವಿಚಾರಣಾ ಇದೆನಾ? ಹೌದು, ಅಂಡರ್ ಟ್ರಯಲ್ ವಿಚಾರಣಾ ಅವಧಿಯಲ್ಲಿದೆ ಅವ್ರದ್ದು. ಸೊ ಅವ್ರಿಗೆ ಕೆಲಸ ಮಾಡೋದಕ್ಕೆ, ಇದಕ್ಕೆ ಹಾಕೋದಕ್ಕೆ, ಫ್ಲವರಿಂಗು, ಪಾಟಿಂಗ್, ಇದಕ್ಕೆಲ್ಲ ಹಾಕಲ್ಲ. ಯಾಕಂದ್ರೆ ಇನ್ನು ಅಂಡರ್ ಟ್ರಯಲ್ ಇನ್ನೂ ಪ್ರೂವ್ ಆಗಿಲ್ಲ ಅವ್ರ ಮೇಲೆ. ಸೊ ಫ್ರೀ ಟೈಮ್ ಅಂತ ಜೈಲಲ್ಲಿ ಏನಿರುತ್ತೆ ಆ ಟೈಮ್ನಲ್ಲಿ ಅದು ಸರ್ ಪರಸ್ಪರ ಮುಖಾಮುಖಿ ಬಂದರೂ ಬರ್ಬೋದು ಜೈಲಿನಲ್ಲಿ. ಅಗೇನ್ ಒಂದೊಂದು ಬೆರಾಕಿಗೆ ಇಬ್ರು ಪೊಲೀಸ್ನವ್ರು ಇರ್ತಾರೆ ಸರ್, ಕೌಂಟ್ಸ್ ತಗೊಂಡು. ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಅಲ್ಲಿ ಅಷ್ಟು ಜನ ಆಫೀಸರ್ಸು ವಾಚಲ್ಲಿ ಇರ್ತಾರೆ. ಸಿಕ್ಕಿದಾಗ ಅವ್ರ ಕೆಲಸ ಮುಗಿಸ್ಕೊಂಡು ಬಂದು ಅಲ್ಲಿ ಸಿಕ್ಕಿದಾಗ ಮಾತಾಡೋವಂಥ ಪರಿಸ್ಥಿತಿ ಅಷ್ಟೆಲ್ಲ ಇರೋದಿಲ್ಲ ಅಂತ ಅನ್ಕೊಂತೀವಿ ಸರ್. ಬಟ್ ಟ್ರಯಲ್ ಇರೋಂತಹ ಇವರಿಗೆ ಸ್ವಲ್ಪ ಫ್ರೀಡಮ್ ಜಾಸ್ತಿ ಅಲ್ಲಿ. ಅಲ್ಲಿ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಭವಿಷ್ಯ ಏನಂತ ಬರೆದ್ಬಿಟ್ಟಿದ್ದಾರೆ ಟ್ರಯಲ್ ಕೋರ್ಟಲ್ಲಿ. ಆದ್ರಿಂದ ಅವರು ಅಲ್ಲಿ ಪನಿಷ್ಮೆಂಟ್ ಏನಿದೆ ಇಟ್ ಇಸ್ ರನ್ನಿಂಗ್. ಇವ್ರು ಇನ್ನು ಅಂಡರ್ ಟ್ರಯಲ್. ಕರೆಕ್ಟ್. ಸೊ ಇವ್ರದಾಗ ತನಕ ಫ್ರೀಯಾಗಿ ಸಿವಿಲ್ ಡ್ರೆಸ್ಸಲ್ಲಿ ಓಡಾಡ್ಬೋದು. ಅವರಿಗೆ ವೈಟ್ ಆ್ಯಂಡ್ ವೈಟ್ ಯೂನಿಫಾರ್ಮಲ್ಲಿ ಇರ್ತಾರೆ ಸರ್. ಹೌದು. ಸೊ ಹಾಗೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗುತ್ತೆ. ಬಟ್ ಎಲ್ಲರೂ ಸರ್, ಅವ್ರ MP, ex-MP ಆಗಿರ್ಬೋದು, ಅವರು ಇಷ್ಟು ದೊಡ್ಡ ಒಬ್ಬ ರಾಜಕಾರಣಿಯ ಮಗ, ಮೊಮ್ಮಗ ಆಗಿರ್ಬೋದು, ಆದರೂ ಅವರು ಅದೇ ಕಾರಾಗೃಹದಲ್ಲಿ, ಇವರು ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ದೊಡ್ಡ ಫ್ಯಾನ್ ಬೇಸೇ ಅವರಿಗೆ ಇರ್ಬೋದು, ಎಲ್ಲ ಅದೇ ಕಾರಾಗೃಹದಲ್ಲಿ ಸರ್. ಒಂದೇ ರೀತಿ ದಿನಚರಿ ಇರುತ್ತೆ ಸರ್. ಕರೆಕ್ಟ್. ಬೇರೆ ಎಲ್ಲರೂ ಸಮಾನರು. ಯಾಕಂದರೆ ಕಾರಿನಲ್ಲಿ VIP ಸೆಲ್ಲಲ್ಲಿ ಅವರಿದ್ರು, ಇವ್ರಿಗೆ ಫ್ರಿಡ್ಜ್ ಇತ್ತಂತೆ, ಅವರಿಗೆ ಸಿಗರೇಟ್ ಕೊಟ್ರಂತೆ. ಇವೆಲ್ಲ ಜಸ್ಟ್ ಊಹಾಪೋಹಗಳಷ್ಟೇ. ಒಮ್ಮೆ ಅಪರಾಧಿ ಅಂತ ಶಿಕ್ಷೆ ಅನೌನ್ಸ್ ಆದಮೇಲೆ ಅವರು ಈಕ್ವಲ್ ಆಗಿರ್ತಾರೆ ಎಲ್ಲ ಕೈದಿಗಳು. ಹೌದು. ಬಟ್ ಅಂಡರ್ ಟ್ರಯಲ್ ಆಗಿರೋದ್ರಿಂದ ಇವ್ರಿಗೆ ಇನ್ನೂ ಸಾಬೀತು ಆಗದೇ ಇರೋದ್ರಿಂದ ದರ್ಶನ್ ಕೇಸ್ನಲ್ಲಿ ಇವ್ರಿಗೆ ಏನಂದರೆ ಈ ಥರ ರಿಗರಸ್ ಇಂಪ್ರಿಸನ್ಮೆಂಟ್ ಆಗಲಿ ಏನೂ ಇಲ್ಲ, ಕಂಡೀಷನ್ ಏನಿಲ್ಲ ಅಲ್ಲಿ. ಸೊ ಆದ್ದರಿಂದ ಇವ್ರ ದಿನಚರಿ ಮಾಮೂಲಿ ರೋಲ್ ಕಾಲ್ ಬೆಳಗ್ಗೆ ಅಟೆಂಡ್ ಮಾಡೋದು, ಆಮೇಲೆ ಇವರಿಗೆ ಮಾಮೂಲಿ ಏನು ಅಸೈನ್ ಮಾಡಿರ್ತಾರೆ ಬೆರಾಕಲ್ ಆ 4 ಗೋಡೆ ಮಧ್ಯೆ ಮಾತ್ರ ಸರ್. ಕರೆಕ್ಟ್. ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಅದೇ ಶಿಕ್ಷೆ. ಈಗ ನಮಗೆ ಏನು ಕೊಟ್ಟರು ಏನು ಕೊಡದೇ ಇದ್ರು ಆಚೆ ಬಂದರೆ ಸಾಕು ಅನ್ನೋದು. ಯಾಕೆ ಅಂದರೆ ಒಳಗಡೆ ಊಟ ವಸತಿ ನಿಮ್ಗೆಲ್ಲ ಇದೆ, ಫೆಸಿಲಿಟೀಸು, ಬೇಕ್ರಿ ಇದೆ, ಈವನ್ ಜಿಮ್ಮು ಇದು ಮಾಡಿದ್ದಾರೆ ಅಲ್ಲಿ, ಎಲ್ಲ ಫೆಸಿಲಿಟೀಸ್. ಸ್ಪೋರ್ಟ್ಸು ಸರ್, ಸ್ಪೋರ್ಟ್ಸ್ ಇದೆ ಅಲ್ಲಿ, ಸ್ಪೋರ್ಟ್ಸ್ ಆಡಿಸ್ತಾರೆ, ಯೋಗ ಮಾಡಿಸ್ತಾರೆ. ಇವತ್ತು August 15th ಇದರಲ್ಲೆಲ್ಲ ಅಲ್ಲಿಗೆ ಯೋಗ ಮಾಡಿಸ್ತಾರೆ. ಮತ್ತೆ ಅಲ್ಲಿ ಮನಪರಿವರ್ತನೆ ಆಗೋಂಗೆ ಸ್ಪೀಚು ಇದು ಮಾಡಿಸು, ಅದೆಲ್ಲ ತುಂಬಾ ಇದೆ. ಭಗವದ್ಗೀತೆ ಬೋಧನೆ ಎಲ್ಲ ಇದೆ ಸರ್. ಹೌದು. ಜೀವನಕ್ಕೆ ಏನೆಲ್ಲ ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯ ಅದು ಆಗಬೇಕು, ಅದೆಲ್ಲ ಕೊಡ್ತಾರೆ. ಖಂಡಿತವಾಗ್ಲಿ ಸರ್, ಕೊಡ್ತಾರೆ. ಅದನ್ನ ಹೇಗೆ ಉಪಯೋಗ ಮಾಡಿ ಶಿಸ್ತನ್ನ ಕಲಿಸ್ತಾರೆ. ಹೌದು, ಶಿಸ್ತನ್ನ ಕಲಿಸ್ತಾರೆ. ಇಲ್ಲಿ ಕಲೀಲಿಲ್ಲ ಆಚೆ ಅಂದಾಗ ಅಲ್ಲಿ ಒಳಗಡೆ ಜೈಲು ಕಲಿಸುತ್ತೆ. ಸೊ ಅಲ್ಲಿ ಎಲ್ಲ ಇದ್ರೂ ಆಚೆ ಬರ್ಬೇಕಂತ. ಕರೆಕ್ಟ್. ಅಫ್ಕೋರ್ಸ್ ಸ್ವಾತಂತ್ರ್ಯದ ಒಂದು ಬಯಕೆ ಪ್ರತಿಯೊಬ್ಬ ಹಕ್ಕಿ ಕೂಡ ಇರುತ್ತೆ. ಖಂಡಿತವಾಗ್ಲು. ಸುಪ್ರೀಂ ಕೋರ್ಟ್ ಈ ಸ್ವತಂತ್ರ ದಿನಾಚರಣೆ ಹಿಂದಿನ ದಿವಸ ಏನು ಈ ಆದೇಶನ ಹೊರಡಿಸ್ತು, ಅದು ಬಹಳ ಮಹತ್ವಪೂರ್ವಕವಾದಿದೆ. ಯಾಕಂದರೆ ಇಡೀ ದೇಶಕ್ಕೇನೆ ಇದು ಆ್ಯಕ್ಚುಲಿ ಕಾಯ್ದಿದ್ದಂತಹ, ಯಾಕಂದರೆ ಹೀನರಸ್ ಅಫೆನ್ಸ್ ಒಂದು, ಅದರಲ್ಲೂ 302, 120, 362 ಅಫೆನ್ಸ್ಗಳನ್ನ ನೋಡಿದರೆ ಇದು ತುಂಬ ಹೀನರಸ್ ಅಫೆನ್ಸ್. ಇದನ್ನು ಲೈಟಾಗಿ ಕನ್ಸಿಡರ್ ಮಾಡಬಾರ್ದು ನ್ಯಾಯಾಲಯದಲ್ಲಿ. ಯಾಕಂದರೆ ಜನರ ಭರವಸೆ ಇರೋದೇ ಕೊನೆ ಲಾಸ್ಟ್ ಕೋರ್ಟ್ನಲ್ಲಿ. ಹೌದು. ಈಗ ಪೊಲೀಸ್ ಸ್ಟೇಷನ್ನಿಗೆ ಹೋಗ್ತಾರಾ ಬಿಡ್ತಾರೋ ಇಲ್ವೋ, ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ತಾಲೂಕು ಆಫೀಸ್ನಲ್ಲಿ ಏನಾಗುತ್ತೆ ಏನೋ ಗೊತ್ತಿಲ್ವಾ, ಕೊನೆಗೆ ಬರೋದು ಕೋರ್ಟಿಗೇನೆ ಸರ್. ನಿಜ. ಸೊ ಕೋರ್ಟ್ ಮೇಲೆ ಅತಿ ಹೆಚ್ಚು, ಅಂದರೆ ಕೊನೆ ಲಾಸ್ಟ್ ರೆಸಾರ್ಟ್ ಅಂತ ನಾವೇನು ಕರಿತೀವಿ, ಕೋರ್ಟ್ ಮೇಲೆ ಇರೋದು. ಕರೆಕ್ಟ್. ಸೊ ಆದ್ದರಿಂದ ಆ ಭರವಸೆಯನ್ನು ಸುಪ್ರೀಂ ಕೋರ್ಟು ಇವತ್ತು ಉಳಿಸಿದೆ ಜನರಿಗೆ ಅಂತ. ಯಾಕಂದರೆ ಆದೇಶ ನೋಡಿದರೆ ಮೂಲ ಅಂಶಗಳನ್ನೇನು ಕನ್ಸಿಡರ್ ಮಾಡಬೇಕಾಗಿತ್ತು ಹೈಕೋರ್ಟು, ಅದನ್ನು ಮಾಡಿಲ್ಲ. ಆದ್ದರಿಂದ ಈ ಬೇಲ್ ಆರ್ಡರ್ನ ಸೆಟ್ ಅಸೈಡ್ ಮಾಡ್ತಾ ಇದ್ದೀವಿ ಅಂತ. ಮತ್ತು ಹೊಸ ಗ್ರೌಂಡ್ಸ್ ಮೇಲೆ, ಎಮರ್ಜಿಂಗ್ ನ್ಯೂ ಗ್ರೌಂಡ್ಸ್ ಅಂತ ಏನು ಬರುತ್ತೆ, ಅದ್ರ ಮೇಲೆ ಯಾರು ಅಕ್ಯೂಸ್ ನಂಬರ್ 1 ಇಂದ
14 ಇಯರ್ ಇದ್ದಾರೆ, ಅವರು ಬೇಲ್ ಅಪ್ಲಿಕೇಶನ್ನ ಹೊಸದಾಗಿ ಹಾಕೊಬಹುದು. ಓಕೆ, ಹೊಸದಾಗಿ ಕಂಡು ಬಂದರೆ ಮಾತ್ರ, ಇಲ್ಲ ಅಂದರೆ ಟ್ರಯಲ್ ಮುಗಿಯೋ ತನಕ ಇರಬೇಕಾಗುತ್ತೆ ಜೈಲಲ್ಲೇ ಇರಬೇಕಾಗುತ್ತೆ. ಆ್ಯಂಡ್ ಪೆರಾಲ್ನ ಅಂಶ ಏನಾಗುತ್ತೆ, ಪೆರಾಲ್ನಲ್ಲಿ ಅಂದರೆ ಪೆರಾಲ್ ಅಂದರೆ ಒಂದು ವೆರಿ ಶಾರ್ಟ್ ರಿಲೀಸ್, ಅಂದರೆ ನಿಮ್ಗೆ ತುಂಬ ಅಗತ್ಯವಾದ, ಈಗ ತಾಯಿ ತೀರ್ಕೊಂಡಿದ್ದು, ತಂದೆ ತೀರ್ಕೊಂಡಿದ್ದು, ಅಥವಾ ತುಂಬ ಹೋಗಲೇ ಇವರ ಒಂದು ಅಲ್ಲಿ ಪ್ರೆಸೆನ್ಸ್ ಇರಲೇಬೇಕಾಗ ಅಂತಹ ಪರಿಸ್ಥಿತಿ ಇದ್ದಾಗ ಆ ದಿವಸಕ್ಕೆ ಪೊಲೀಸ್ನವ್ರ ಜೊತೆನೇ ಕಳಿಸಿ ವಾಪಸ್ ಅದೇ ಚೌಕಟ್ಟಿನಲ್ಲಿ ರಿಪೋರ್ಟ್ ಮಾಡೋದು, ಅದು ನ್ಯಾಯಾಲಯದ ಒಂದು ಪರ್ಮಿಷನ್ ಮೇಲೆ ಮಾತ್ರ. ಇಲ್ಲಾಂದರೆ ಅದು ಇಲ್ಲ ಸರ್. ಓಕೆ, ಸೊ ಜೈಲ್. ನಿಜವಾಗಿ ಕೂಡ ಈ ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಆದೇಶ ನಿಜವಾಗಿ ಕೂಡ ಒಂದು ಲ್ಯಾಂಡ್ ಮಾರ್ಕ್ ಅನ್ನುವಂಥದ್ದು ನೀವು ವರೆಗೆ ಕೊಟ್ಟಿರುವಂಥ ಒಂದು ವಿವರಣೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ಇಷ್ಟು ಹೊತ್ತು ದರ್ಶನ್ ಕೇಸ್ ಬಗ್ಗೆ ಬಹಳ ವಿವರವಾಗಿ, ಮುಖ್ಯವಾಗಿ ಈ ರೀತಿಯ ಕಾನೂನು ವಿಚಾರಗಳನ್ನು ಬಹಳ ಸರಳವಾಗಿ ತಿಳಿಯುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ 60 ಪುಟಗಳ ಒಂದು ಆದೇಶವನ್ನು ಪ್ರತಿಯೊಬ್ಬರು ಓದಿಕೊಂಡು ಕಾನೂನು ಯಾವ ರೀತಿ ದೇಶದಲ್ಲಿ ಜನರಿಗೊಂದು ಸಮಾನತೆಯನ್ನು ಕಲ್ಪಿಸಿದೆ ಮತ್ತು ನ್ಯಾಯವನ್ನು ಒದಗಿಸುತ್ತೆ ಅನ್ನುವ ಒಂದು ದೊಡ್ಡ ಒಂದು ಪಾಠವನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ಹಾಗಾಗಿ ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಈ ಪ್ರಕರಣದ ಸಮಗ್ರ ವಿವರಗಳನ್ನು, ಕಾನೂನು ಅರಿವನ್ನು ಮೂಡಿಸೋದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ನಾನು ಏನಂದರೆ ಕೋರಿಕೆ, ಅಭಿಮಾನ ಇರಬೇಕು, ಎಂಥ ಪರ್ಸ್ನಾಲಿಟಿ ಆಗಲಿ, ಪಬ್ಲಿಕ್ ಪರ್ಸ್ನಾಲಿಟಿ ಆಗಲಿ, ಸೆಲೆಬ್ರಿಟಿ ಆಗಲಿ, ಆದರೆ ಅವರ ಇನ್ವಾಲ್ವ್ಮೆಂಟ್ ಇದೆ ಪ್ರಕರಣದಲ್ಲಿ ಅಂತ ಅಂದರೆ ಶಿಕ್ಷೆ ಕಾನೂನು ಮೂಲಕ ಏನಿದೆ ಅದನ್ನ ಅವ್ರು ಅನುಭವಿಸಲೇಬೇಕು. ಕಾನೂನಿಗೆ ಯಾರೂ ಅತೀತರಲ್ಲ ಇಲ್ಲ. ಸೊ ಜನಸಾಮಾನ್ಯರಲ್ಲಿ ಏನಂತಂದ್ರೆ ಅಭಿಮಾನ ಇಟ್ಕೊಳ್ಳಿ, ದುರಭಿಮಾನ ಬೇಡ. ಮಾಡಿದ್ರು ಮಾಡಿಲ್ಲ ಅವರು ಅನ್ನೋದನ್ನ ನೀವು ಸಾಬೀತುಪಡಿಸಕ್ಕೆ ಹೋಗ್ಬೇಡಿ. ಕೋರ್ಟ್ ಇದೆ ಖಂಡಿತವಾಗ್ಲು. ಅದನ್ನ ಮಾಡಕ್ ಹೋಗಿ ಈಗ ಅವ್ರು ನಮ್ಮನ್ನ ನೋಡಕ್ ಬರೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕು. ಸೊ ಆದ್ರಿಂದ ತುಂಬಾ ಸಹನೆಯಿಂದ ಕಾಯ್ದು ಕೋರ್ಟ್ನ ಟ್ರಯಲ್ ಆಗಿ ಕೋರ್ಟ್ನ ಮತ್ತೆ ಜಡ್ಜ್ಮೆಂಟ್ ಏನಿದೆ ಫೈನಲ್ ಅದು ಬರೋ ತನಕ ವೇಟ್ ಮಾಡಿ ಆಮೇಲೆ ಆಗಲಿ. ನೀವೇ ಅದನ್ನು ಸಾಬೀತುಪಡಿಸೋಕ್ಕೆ ಬಂದು ನಿಮ್ಮ ಮೇಲೆ ಪ್ರಕರಣಗಳನ್ನ ಹಾಕ್ಸ್ಕೊಂಬೇಡಿ ಸುಮ್ಮನೆ ಅಂತ ಹೇಳಿ. ಖಂಡಿತವಾಗಿಯೂ ಕೂಡ ದರ್ಶನ್ನ ಅಭಿಮಾನಿಗಳಿರ್ಬೋದು ಅಥವಾ ಯಾರೇ ಇರ್ಬೋದು, ಈ ಕಾನೂನು ಅರಿವನ್ನು ತಿಳ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಭಾಳ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಭಾಳ ಸಮಗ್ರವಾಗಿ 360 ಡಿಗ್ರಿ ಆ್ಯಂಗಲ್ನಲ್ಲಿ ವಿವರಗಳನ್ನು ಕೊಟ್ಟಿದ್ವಿ, ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.